ನಮಸ್ಕಾರ ಸ್ನೇಹಿತರೆ, ಲಾಲಿ ತೇಯ ಇಷ್ಟಿಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸಹ ಸ್ವಾಗತ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನಾನು ಕೂಡ ದರ್ಶನ್ ಸರ್ ಅಭಿಮಾನಿನೇ. ಆದರೆ ನಾನು ಎಂಥ ಅಭಿಮಾನಿ ಅಂದರೆ 0 to ಹೀರೋ ಆಗೋದಕ್ಕೆ ಪಟ್ಟಂತಹ ಕಷ್ಟಕ್ಕೆ ನಾನು ಅಭಿಮಾನಿ. ಮತ್ತು ಅವರು ಅದೆಷ್ಟೋ ಜನಕ್ಕೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಸಹಾಯ ಮಾಡಿದಾರಲ್ಲ, ಅದಕ್ಕೆ ನಾನು ಅಭಿಮಾನಿ. ಅವರು ಕನ್ನಡಕ್ಕೋಸ್ಕರ, ಕನ್ನಡ ಪರವಾಗಿ ಯಾವಾಗಲೂ ಸಹ ಮೊದಲಿಗೆ ಬಂದು ನಿಲ್ತಾರಲ್ಲ, ಇದಕ್ಕೋಸ್ಕರ ನಾನು ಅಭಿಮಾನಿ. ಅದಕ್ಕೋಸ್ಕರ ನಾನು ಡಿ ಬಾಸ್ ಅಂತಾನೆ ಹೇಳ್ತೀನಿ. ಸ್ನೇಹಿತರೆ, ದರ್ಶನ್ ಸರ್ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾರೆ. ಈ ಕೊಲೆ ಕೇಸ್ನಲ್ಲಿ ದರ್ಶನ್ ಸರ್ A1 ಆರೋಪಿ ಅಂತೇಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ನಿಮ್ಗೆಲ್ರಿಗೂ ಸಹ ಗೊತ್ತಿರಲಿ, ದರ್ಶನ್ ಸರ್ ಅವರು ಕೇವಲ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಯಾಕಂದ್ರೆ ಕೋರ್ಟ್ ಇನ್ನೂ ಡಿಕ್ಲೇರ್ ಮಾಡಿಲ್ಲ ಇವರು ಕೊಲೆ ಮಾಡಿದ್ದಾರೆ ಅಂತೇಳಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆ, ನಡೀಲಿ ಅಂತಾನು ನಾನು ಬಯಸ್ತೇನೆ. ನಾನು ಇಷ್ಟು ದಿನ ಈ ಒಂದು ಪ್ರಕರಣದ ಬಗ್ಗೆ ವಿಡಿಯೋನ ಮಾಡಿಲ್ಲ ಸ್ನೇಹಿತರೆ, ಯಾಕಂದ್ರೆ ನನಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಆದರೆ ನಾನು ಇವತ್ತು ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ದರ್ಶನ್ ಸರ್ ಜೀವನದಲ್ಲಿ ಒಂದು ಮಹತ್ತರವಾದಂತಹ ದಿನವಾಗಲಿದೆ. ಯಾಕಂದ್ರೆ ದರ್ಶನ್ ಸರ್ ಅವರು ಜೈಲ್ ಸೇರಿ 100ಕ್ಕಿಂತ ಹೆಚ್ಚು ದಿನಗಳಾಗಿದೆ, ಇನ್ನೂ ಸಹ ಇವರಿಗೆ ಬೇಲ್ ಸಿಕ್ಕಿಲ್ಲ. ಇವತ್ತು ದರ್ಶನ್ ಸರ್ ಲಾಯರ್ ಇವರಿಗೆ ಬೇಲ್ ಕೊಡಿಸೋದಕ್ಕೋಸ್ಕರ, ಜಾಮೀನನ್ನ ಕೊಡಿಸೋದಕ್ಕೋಸ್ಕರ ವಾದವನ್ನ ಮಾಡಲಿದ್ದಾರೆ. ಈ ಒಂದು ಜಾಮೀನನ್ನ ವಿಚಾರದಲ್ಲಿ ದರ್ಶನ್ ಸರ್ ಅವರ ವಕೀಲರು ಸ್ಟ್ರಾಂಗ್ ಪಾಯಿಂಟ್ಸ್ಗಳ ಜೊತೆಗೆ ಇವತ್ತು ವಾದವನ್ನ ಮಾಡಲಿದ್ದಾರೆ. ಆ ಪಾಯಿಂಟ್ಸ್ಗಳು ಯಾವುವು ಅಂತಂದ್ರೆ, ಇದರಲ್ಲಿ ಮೊದಲನೆಯದ್ದು, ದರ್ಶನ್ ಸರ್ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇರುವಂತೆ ಇದರ ಮೇಲೆ ವಾದವನ್ನ ಮಾಡಲಿದ್ದಾರೆ. ಎರಡನೆಯದ್ದು, ಈ ಮೀಡಿಯಾದವರು ಡಿ ಗ್ಯಾಂಗ್ ಅಂತೇನು ಹೇಳ್ತಾ ಇದ್ದಾರಲ್ವಾ, ಅವ್ರಿಗೆ ಯಾರಿಗೂ ಸಹ ದರ್ಶನ್ ಸರ್ ಅವರ ಮೊಬೈಲ್ನಿಂದ ರೇಣುಕಾ ಸ್ವಾಮಿಯನ್ನ ಕೊಲ್ಲೋಣ ಅನ್ನುವಂತಹ ಒಂದೇ ಒಂದು ಮೆಸೇಜ್ ಸಹ ಹೋಗಿಲ್ವಂತೆ. ಮತ್ತು ಮೂರನೆಯದ್ದು, ಎಲ್ಲ CCTV ಫುಟೇಜ್ಗಳಿದ್ರೂ ಸಹ ಯಾವುದೇ ಒಂದು CCTV ಫುಟೇಜ್ನಲ್ಲಿ ದರ್ಶನ್ ಸರ್ ಅವರೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಸೂಕ್ತವಾದಂತಹ ಆಧಾರವೇ ದೊರೆತಿಲ್ಲ. ಇನ್ನು ಕೊನೆಯದಾಗಿ ನಾಲ್ಕನೆಯದ್ದು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ದರ್ಶನ್ ಸರೇ ಕೊಲೆ ಮಾಡಿದ್ದಾರೆ ಅಂತ ಹೇಳುವಂತಹ ಒಂದೇ ಒಂದು ಸಾಕ್ಷಿಯೂ ಸಹ ಪೋಸ್ಟ್ ಮಾರ್ಟಮ್ನಲ್ಲೂ ಸಹ ದೊರೆತು ಬಂದಿಲ್ವಂತೆ. ನಮ್ಮಂತ ಅದೆಷ್ಟೋ ಜನ ಫ್ಯಾನ್ಸ್ಗೆ ಕಾಡುವಂಥ ಒಂದು ಪ್ರಶ್ನೆ ಏನಂದ್ರೆ, ಇಷ್ಟೆಲ್ಲ ಸಾಕ್ಷ್ಯಾಧಾರಗಳು ದೊರೆತು ಬಂದಿಲ್ಲ ಅಂತಂದ್ರೆ ದರ್ಶನ್ ಸರ್ ಅವರನ್ನ ಯಾವೊಂದು ಆಧಾರದ ಮೇಲೆ ಪೊಲೀಸರು ಅರೆಸ್ಟ್ ಮಾಡಿದ್ರು ಅನ್ನೋದು ನಮ್ಗೆ ಇದುವರೆಗೂ ಸಹ ಗೊತ್ತೇ ಆಗಿಲ್ಲ. ಮತ್ತು ಚಾರ್ಜ್ ಶೀಟ್ನಲ್ಲೂ ಸಹ ದರ್ಶನ್ ಸರ್ ಹೊಡೆದಿರುವಂತಹ ಏಟ್ನಿಂದಾಗಿಯೇ ರೇಣುಕಾ ಸ್ವಾಮಿ ಮೃತಪಟ್ಟಿದ್ದಾನೆ ಅಂತೇಳಿ ಕ್ಲಿಯರ್ ಆಗಿ ಬರೆದಿದ್ದಾರಂತೆ. ಹಾಗಾದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಇದು ಯಾಕಿಲ್ಲ ಅಂದ್ರೆ, ಇಲ್ಲಿ ಕ್ಲಿಯರ್ ಆಗಿ ಒಂದೇ ಒಂದು ಗೊತ್ತಾಗುತ್ತೆ ಸ್ನೇಹಿತರೆ, ಏನಂದ್ರೆ ತನಿಖಾಧಿಕಾರಿಗಳು ಯಾರ್ದೋ ಒಬ್ಬರ ಒತ್ತಡಕ್ಕೆ ದರ್ಶನ್ ಸರ್ ಅವರೇ ಇದನ್ನ ಮಾಡಿದ್ದಾರೆ ಅಂತೇಳಿ ಬರೆದಿದ್ದಾರೆ. ಸ್ನೇಹಿತರೆ, ನೀವೇ ಅರ್ಥ ಮಾಡ್ಕೊಳ್ಳಿ, ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸರೇ ಕೊಲೆ ಮಾಡಿದ್ದಾರೆ ಅಂತ ತೋರಿಸುವಂತಹ ಒಂದೇ ಒಂದು ಆಧಾರವೂ ಸಹ ಪೊಲೀಸರಿಗಾಗ್ಲಿ, ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗಾಗ್ಲಿ ದೊರೆತು ಬಂದಿಲ್ಲ. ಇಷ್ಟೆಲ್ಲ ದೊರೆತಿಲ್ಲ ಅಂತ ಗೊತ್ತಿದ್ರು ಸಹ ದರ್ಶನ್ ಸರ್ ಅವರನ್ನ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತೇಳಿ 100 ದಿನಕ್ಕಿಂತ ಹೆಚ್ಚಿನ ದಿನ ಆಯ್ತು, ಇನ್ನೂ ಸಹ ಕಸ್ಟಡಿಯಲ್ಲೇ ಇಟ್ಕೊಂಡಿದ್ದಾರೆ. ಈ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ವಕೀಲರು ಇಂದು ದರ್ಶನ್ ಸರ್ ಪರವಾಗಿ ವಾದವನ್ನ ಮಾಡಲಿದ್ದಾರೆ ಮತ್ತು ವಾದದಲ್ಲಿ ಗೆದಿತಾರೆ ಕೂಡ. ಯಾಕಂದ್ರೆ ಇವು ಬಹಳಷ್ಟು ಪವರ್ಫುಲ್ ಪಾಯಿಂಟ್ಸ್ ಆಗಿದ್ದಾವೆ. ಸ್ನೇಹಿತರೆ, ಒಬ್ಬ ಸ್ಟಾರ್ ನಟ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಅನ್ನು ಹೊಂದಿದಂತಹ ಒಬ್ಬ ದೊಡ್ಡ ಸ್ಟಾರ್, ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲದೆ ಇಷ್ಟು ದಿನ ಜೈಲಿನಲ್ಲಿ ಇಟ್ಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ? ನಾನು ಈ ಮಾತನ್ನ ದರ್ಶನ್ ಸರ್ ಫ್ಯಾನ್ ಅಂತ ಹೇಳ್ತಾ ಇಲ್ಲ, ಒಬ್ಬ ಪ್ರಜೆಯಾಗಿ, ಒಬ್ಬ ಪ್ರಜೆಯ ದೃಷ್ಟಿಕೋನದಿಂದ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ದರ್ಶನ್ ಸರ್ ಏನಾದರೂ ತಪ್ಪು ಮಾಡಿದ್ರೆ ಅವರು ಶಿಕ್ಷೆಯನ್ನು ಅನುಭವಿಸಿ ಹೊರಗಡೆಗೆ ಬಂದು ಹೊಸ ಜೀವನವನ್ನು ಆರಂಭ ಮಾಡಲಿ. ಅಕಸ್ಮಾತ್ ಅವ್ರೇನಾದರೂ ತಪ್ಪೇ ಮಾಡಿಲ್ಲ ಅಂತೇನಾದರೂ ಪ್ರೂವ್ ಆದ್ರೆ, ನೀವಿಷ್ಟು ದಿನ ಏನೇನೆಲ್ಲ ಹೇಳಿದಿರಲ್ಲ ಅದೆಲ್ಲಾನು ನಮ್ಗೆ ಗೊತ್ತಿದೆ. ಅವ್ರೇನಾದ್ರೂ ನಿರಪರಾಧಿ ಅಂತ ಏನಾದ್ರು ಪ್ರೂವ್ ಆದ್ರೆ ನಿಮ್ಗಳಿಗೆ ಇದೇ ಹಬ್ಬ. ಬರೀ ಫ್ಯಾನ್ಸ್ಗಳಿಂದ ಮಾತ್ರ ನಿಮ್ಗೆ ಹಬ್ಬ ಇಲ್ಲ. ಅಕಸ್ಮಾತ್ ದರ್ಶನ್ ಸರ್ ನಿರಪರಾಧಿ ಅಂತೇಳಿ ಗೊತ್ತಾಗಿ ಅವ್ರು ಆಚೆಗೆ ಬಂದ ನಂತರ ಅವ್ರೇನಾದ್ರು ನಿಮ್ಮೆಲ್ಲಾ ಮೀಡಿಯಾದವರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನ ಹಾಕಿದ್ರು ಅಂತಂದ್ರೆ, ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ನಿಮ್ಗಳನ್ನ ಆ ದೇವರೇ ಕಾಪಾಡಬೇಕಾಗತ್ತೆ. ಒಬ್ಬ ವ್ಯಕ್ತಿ ಬಗ್ಗೆ ಹೇಳಬೇಕು, ಆದ್ರೆ ಅವನೇ ತಪ್ಪು, ಅವ್ನು ಮಾಡಿರೋದೆಲ್ಲ ತಪ್ಪು ಅಂತೇಳಿ ಅವನನ್ನ ಒಬ್ಬನನ್ನೇ ಹಿಡ್ಕೊಂಡು ಅವನೇ ಅಪರಾಧ ಅನ್ನೋ ರೀತಿ ಹೇಳಬಾರ್ದು. ಈ ಮೀಡಿಯಾದವರು ಹೇಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ, ನಮ್ ಬಾಸ್ ಊಟ ಮಾಡಿದ್ರು ಅದನ್ನೊಂದು ನ್ಯೂಸ್ ಮಾಡ್ತಾರೆ, ಅವ್ರು ಊಸ್ಬಿಟ್ರು ಅದನ್ನೊಂದು ನ್ಯೂಸ್ ಮಾಡ್ತಾರೆ. ಅಷ್ಟ್ರ ಕೆಳಮಟ್ಟಕ್ಕೆ ದರ್ಶನ್ ಸರ್ ಅನ್ನ ಇವರು ಟಾರ್ಗೆಟ್ ಮಾಡಿದ್ದಾರೆ. ದರ್ಶನ್ ಸರ್ಗೆ ಇಷ್ಟೊತ್ತಿಗೆ ಜಾಮೀನು ಸಿಗ್ಬೇಕಾಗಿತ್ತು, ಆದ್ರೆ ಅದ್ಯಾವುದೋ ಕಾರಣದ ಕೈ ಇದುವರೆಗೂ ಸಹ ಅದನ್ನ ತಡೆದಿಡಿದೆ. ಅದೇನೇ ಇರಲಿ ಸ್ನೇಹಿತರೆ, ಇವತ್ತು ದರ್ಶನ್ ಸರ್ ಪರವಾಗಿ ಅವರ ವಕೀಲರು ಬಹಳಷ್ಟು ಸ್ಟ್ರಾಂಗ್ ಆಗಿ ಎವಿಡೆನ್ಸ್ ಅನ್ನ ಇಟ್ಕೊಂಡು ವಾದವನ್ನ ಮಾಡ್ತಾ ಇದ್ದಾರೆ. ಮತ್ತು ನನ್ನ ಪ್ರಕಾರ ಇವತ್ತು ಬೇಲ್ ಪಕ್ಕಾ ಸಿಕ್ಕೇ ಸಿಗುತ್ತೆ. ಇವತ್ತು ಸಂಜೆ ಅಷ್ಟರೊಳಗಡೆ ಬೇಲ್ ಸಿಗುತ್ತೋ ಇಲ್ವೋ ಅನ್ನೋದು ಕನ್ಫರ್ಮ್ ಆಗುತ್ತೆ ಸ್ನೇಹಿತರೆ. ಅದರ ಬಗ್ಗೆ ಇನ್ನೊಂದು ವಿಡಿಯೋನ ನಾಳೆ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ, ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.